ವಾಣಿ ಸುದ್ದಿವಾಹಿನಿಯಿಂದ ತುಕಾರಾಮ್ ಗೋರೆ. ಇಂದು ಸುರಿದ ಭಯಂಕರ ಮಳೆಗೆ ಬೀದರ್ನ ನಾಗಸೇನ್ ನಗರ ಬ್ಯಾಂಕ್ ಕಾಲೋನಿಯಲ್ಲಿರುವ ಸಿದ್ಧಾರ್ಥ್ ಬುದ್ಧಿವಿಹಾರದ ಕಾಂಪೌಂಡ್ ಗೋಡೆ ಕುಸಿದಿರುವುದರಿಂದ ಪುನಃ ನಿರ್ಮಿಸಲು ಕಾಲೋನಿಯ ನಿವಾಸಿಗಳಿಂದ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿರುವ ಸುದ್ದಿ ನೋಡೋಣ ಬನ್ನಿ. पानी बहकर पूरा टूट गया है। मैं सरकार से निवेदन करता हूँ और डीसी और म्यूनसिपल कमिश्नर से निवेदन करता हूँ कि चाहे यही हम सभी हमारे सिद्धार्थ बुद्धिविहार के तरफ से और हमारे बैंक कॉलोनी के तरफ से सभी लोगों का विनंती है कि जल्दी से सर नीರು ಇರ್ತನೆ ನಿಂತಂದು ಕಟ್ ಹಾಂ ಸರ್. ಇನ್ನು ಮಧ್ಯಾಹ್ನ ಭಾರಿ ಮಳೆ ಆದ ಕಾರಣ ನಮ್ಮ ಸಿದ್ಧಾರ್ಥ ಬುದ್ಧಿವಿಹಾರ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಮಿತಿ ವತಿಯಿಂದ ತಮ್ಮಲ್ಲಿ ವಿನಿಸಿಕೊಳ್ಳುವುದೆಂದರೆ ಈ ನಮ್ಮ ಮೇಲಿಂದ ಪೂರ್ಣ ನೀರುಗಳನ್ನು ಬಂದು ನಾಲೆ ಸರಿಯಾಗಿ ಕಟ್ಟಲಾದ ಕಾರಣ ಮೇಲೆ ನೀರು ಸುಮಾರು ಇಲ್ಲಿಗೆ ನಮ್ಮ ಸಿದ್ಧಾರ್ಥ ಬುದ್ಧಿವಿಹಾರದ ಒಳಗೆ ಬಂದು ಎಲ್ಲ ನೀರು ಇದಾಗಿದೆ ಮತ್ತು ನಮ್ಮ ಕಾಂಪೌಂಡ್ ಸಂಪೂರ್ಣ ಬಿದ್ದೋಗಿದೆ. ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಕಮಿಷನರ್ ಕಾರ್ಪೊರೇಷನ್ ಇವರಿಗೂ ಕೂಡ ನಾವು ವಿನಂತಿಸಿದರೆ ಆದಷ್ಟು ಬೇಗನೆ ಬಂದು ಈ ನಮ್ಮ ಸಿದ್ಧಾರ್ಥ ಬುದ್ಧರ ಕಾಂಪೌಂಡ್ ವಾಲು ಮತ್ತು ಎಲ್ಲ ಪ್ರತಿಯೊಂದು ಇದು ವೀಕ್ಷಣೆ ಮಾಡಿ ತಾವು ನಾಲಿ ಮತ್ತು ಎಲ್ಲ ನಮ್ಮಲ್ಲಿ ಕಟ್ಕೊಡ್ಬೇಕಂತ ತಮ್ಮಲ್ಲಿ ವಿನಿಸ್ಕೊಳ್ತೇವೆ. ಭೀಮಣ್ಣ ಬಾವಿಕಟ್ಟಿ ಸಿದ್ಧಾರ್ಥ ಬುದ್ಧರ ಸಮಿತಿಯ ಕಾರ್ಯದರ್ಶಿಯಾಗಿರ್ತಾನೆ. ಜೈ ಭೀಮ್, ನಮೋ ಬುದ್ಧಾಯ. ನಮ್ಮ ಬ್ಯಾಂಕ್ ಕಾಲೋನಿಯ ಸಿದ್ಧಾರ್ಥ ಬುದ್ಧಿವಿಹಾರದ ಕಟ್ಟಡವನ್ನು ಇಂದು ಭಾರೀ ಮಳೆಯ ಅವಘಡದಿಂದ ನಮ್ಮ ಕಾಂಪೌಂಡ್ ವಾಲನ್ನು ಫುಲ್ಲು ನಿಶ್ಚಿತವಾಗಿದೆ. ಇದು ಏನು ಕಾರಣ ಅಂದರೆ ಫುಲ್ಲು ನಾಲಿ ನೀರೆಲ್ಲ ಒಳಗೆ ನುಗ್ಗಿದೆ. ಇದು ನಮ್ಮದು ಭಾಳ ತೆಗ್ಗಿದೆ. ಇಲ್ಲೆಲ್ಲ ಈ ತೆಗ್ಗೆಲ್ಲ ಭರ್ತಿ ಮಾಡಿಸ್ಬೇಕು. ಇದರಿಂದಾಗಿ ನೀರೆಲ್ಲ ತುಂಬಿ ನೆಂದು ಕಾಂಪೌಂಡ್ ಬಿದ್ದೋಗಿದೆ. ತುಂಬ ಹಾನಿ ಉಂಟಾಗಿದೆ. ಇಲ್ಲೆಲ್ಲ ನೋಡ್ಬೋದು, ಎಲ್ಲ ಹುಲ್ಲು ಎಲ್ಲ ತುಂಬಾ ಇದೆ. ಇದೆಲ್ಲ ಜಿಲ್ಲಾಧಿಕಾರಿಗಳೆಲ್ಲ ಬಂದು ನಮ್ಮ ಓಣಿ ಎಲ್ಲ ಕ್ಲೀನ್ ಮಾಡಿಸ್ಕೊಡ್ಬೇಕು, ಕಾಂಪೌಂಡ್ ಎಲ್ಲ ಕಟ್ಟಿಸ್ಕೊಡ್ಬೇಕು, ನಮ್ಮ ಬುದ್ಧಿವಿಹಾರಕ್ಕೆ ಬರ್ಲಕ್ಕ ಸರಳ ಮಾರ್ಗ ಮಾಡಿಕೊಡ್ಬೇಕು ಅಂತ ಹೇಳಿ ವಿನಂತಿ. ಬಾಯಿಕಟ್ಟೆ. ನನ್ನ ಹೆಸರು ಲಕ್ಷ್ಮೀ ಹೊಸಮನೆ.